ಕೆಲವು ಹಿತನುಡಿಗಳು ಹೀಗಿವೆ, ನೋಡೋಣ ಬನ್ನಿ. ಜೀವನ ಸತ್ಯ. ನಾಯಿಗೆ 3 ದಿನ ಆಹಾರ ಕೊಟ್ಟರೆ ಅವು 3 ವರ್ಷಗಳ ಕಾಲ ನಿಮ್ಮನ್ನು ನೆನಪಿಸಿಕೊಳ್ಳುತ್ತವೆ. ಒಬ್ಬ ಮನುಷ್ಯನಿಗೆ 3 ವರ್ಷಗಳ ಕಾಲ ಆಹಾರ ನೀಡಿ ಅವನು 3 ದಿನಗಳಲ್ಲಿ ನಿಮ್ಮನ್ನು ಮರೆತು ಬಿಡುತ್ತಾನೆ. ಸುಳ್ಳಿನ ಮುಖವಾಡ ಧರಿಸಿ ನಾಟಕವನ್ನೇ ಜೀವನವನ್ನಾಗಿಸಿಕೊಂಡವರಿಗೆ ಕಳೆದುಕೊಂಡ ಸಂಬಂಧಗಳ ಬೆಲೆ ಎಂದಿಗೂ ಅರ್ಥವಾಗುವುದಿಲ್ಲ. ಏಕೆಂದರೆ ಅವರ ನಗು ಕೂಡ ನಾಟಕವೇ, ತೋರಿಸುವ ಒಲವು ಕೂಡ ಸ್ವಾರ್ಥದ ನೆರಳೆ. ಸಂಬಂಧಗಳ ಹಿಂದೆ ಇರುವ ನಿಜವಾದ ಪ್ರೀತಿಯ ಮೌಲ್ಯ ಮನಸಾರೆ ಬದುಕುವವರಿಗೆ ಮಾತ್ರ ತಿಳಿಯುತ್ತದೆ. ಮೋಸ ಮಾಡುವವರೆಲ್ಲ ಮುಂದೊಂದು ದಿನ ಮತ್ತೊಬ್ಬರಿಂದ ಮೋಸ ಹೋಗಲೇಬೇಕು. ಲೆಕ್ಕ ಬರೀ ಗಣಿತದಲ್ಲೇ ಅಲ್ಲ, ಕರ್ಮದಲ್ಲೂ ಇದೆ. ಇತ್ತೀಚಿನ ದಿನಗಳಲ್ಲಿ ಪಾದ ಮುಟ್ಟುವುದೊಂದೇ ಗೌರವವಲ್ಲ, ಯಾರಾದರೂ ಬಂದಾಗ ನಿಮ್ಮ ಮೊಬೈಲನ್ನು ಪಕ್ಕಕ್ಕೆ ಇಡುವುದು ಸಹ ದೊಡ್ಡ ಗೌರವವಾಗಿದೆ. ಇತರರಿಗೆ ಧಾರಾಳವಾಗಿ ಕೊಟ್ಟರೂ ಎಳ್ಳಷ್ಟೂ ಕಡಿಮೆಯಾಗದ ಸಂಪತ್ತು ಎಂದರೆ ಒಳ್ಳೆಯ ಮಾತುಗಳು. ದೇವರನ್ನು ನೋಡಿಲ್ಲ ಎಂದು ಹೇಳಬೇಡಿ. ಕಷ್ಟಕಾಲದಲ್ಲಿ ನಮಗೆ ಸಹಾಯ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮಗೆ ದೇವರೇ. ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕು ಎಂದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು. ಸಿರಿವಂತರು ಅಪಾಯದ ಕೆಲಸಗಳನ್ನು ಬಡವರಿಂದ ಮಾಡಿಸುತ್ತಾರೆಯೇ ಹೊರತು ತಾವೇ ಸ್ವತಃ ನಿಂತು ಮಾಡುವ ಮೂರ್ಖತನಕ್ಕೆ ಹೋಗುವುದಿಲ್ಲ. ಜೀವನವೆಂದರೆ ನಾವೇ ರಚಿಸಿಕೊಳ್ಳುವ, ಆದರೆ ಅಳಿಸಲು ಅವಕಾಶವಿಲ್ಲದ ಒಂದು ಚಿತ್ರಕಲೆ. ಹಾಗಾಗಿ ಪ್ರತಿ ಸಣ್ಣ ಗೆರೆ ಎಳೆಯುವಾಗಲೂ ಎಚ್ಚರಿಕೆ ಇರಲಿ. ಮುಂಜಾನೆ ಒಳ್ಳೆಯ ವಿಚಾರದಿಂದ ಶುಭಾರಂಭಗೊಂಡರೆ ದಿನದ ಕೊನೆಯೂ ಉತ್ತಮ ಫಲಿತಾಂಶದಿಂದ ಮುಕ್ತಾಯಗೊಳ್ಳುತ್ತದೆ. ಪ್ರಾರಂಭ ಸರಿ ಇರಲಿ. ನೆನಪಿರಲಿ, ಸರಿಯಾದ ಸಮಯದಲ್ಲಿ ತಡೆದು ನಿಲ್ಲಿಸದಿದ್ದರೆ ಉಕ್ಕಿದ ಹಾಲು, ಸೊಕ್ಕಿನ ಮಾತು ಎರಡೂ ಅಂತ್ಯವನ್ನೇ ಕಾಣುವುದು. ಪ್ರತಿಯೊಂದು ಕತ್ತಲು ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ತಾಳ್ಮೆ ಇರಬೇಕಷ್ಟೆ. ಎಲ್ಲರನ್ನೂ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ಜೀವನದ ದೊಡ್ಡ ಸತ್ಯ ಏನೆಂದರೆ, ನಿಮ್ಮ ಮೌಲ್ಯವನ್ನು ಅರಿಯದವರಿಗಾಗಿ ನಿಮ್ಮನ್ನು ಸಂತೋಷವನ್ನು ತ್ಯಾಗ ಮಾಡುವುದು ಗೆಲುವಲ್ಲ. ಮೊದಲು ನಿಮ್ಮನ್ನು ನೀವು ಗೌರವಿಸಿ, ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ಏಕೆಂದರೆ ಕೊನೆಯವರೆಗೂ ನಿಮ್ಮ ಜೊತೆ ನಿಲ್ಲುವುದು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಧೈರ್ಯ ಮತ್ತು ನಿಮ್ಮ ಸ್ವಾಭಿಮಾನವೇ. ನೀರನ್ನು ಸೋಸಿ ಕುಡಿಯುವುದು ಆರೋಗ್ಯದ ಲಕ್ಷಣ. ಮಾತನ್ನು ಸೋಸಿ ಮಾತನಾಡುವುದು ವ್ಯಕ್ತಿತ್ವದ ಲಕ್ಷಣ. ಒಳ್ಳೆಯ ಮಾತು ಗೌರವವನ್ನು ಹೆಚ್ಚಿಸುತ್ತದೆ. ಒಳ್ಳೆಯ ವ್ಯಕ್ತಿತ್ವ ಜೀವನವನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಆಶಾವಾದ ಎನ್ನುವುದು ಆಯಸ್ಕಾಂತದ ಹಾಗೆ. ಅದು ಜಗತ್ತಿನ ಎಲ್ಲ ಧನಾತ್ಮಕ ಶಕ್ತಿಯನ್ನು ಸೆಳೆದುಕೊಳ್ಳುತ್ತದೆ. ಪ್ರತಿಯೊಂದು ದಿನವೂ ಮತ್ತೊಂದು ಅವಕಾಶವಾಗಿರುತ್ತದೆ. ಒಂದು ದಿನ ಕಳೆದೆ ಎಂಬುದಕ್ಕಿಂತ ಒಂದು ದಿನ ಬದುಕಿದೆ ಎಂಬುದು ಬದುಕಿನ ಮೇಲಿರುವ ಸಕಾರಾತ್ಮಕ ಚಿಂತನೆಯನ್ನು ಹೆಚ್ಚಿಸುತ್ತದೆ. ಈ ಬದುಕಿಗೆ ಕೃತಜ್ಞರಾಗಿರೋಣ. ನಮ್ಮ ಕನಸುಗಳಿಗೆ ಅದ್ಭುತ ಶಕ್ತಿ ಇದೆ. ಕನಸು ಕಂಡರೆ ಸಾಕು, ಹಾರಲು ರೆಕ್ಕೆಗಳು ಮೊಳಕೆಯೊಡೆಯುತ್ತವೆ. ಕನಸು ಕಾಣುತ್ತಾ ನನಸು ಮಾಡಲು ಪ್ರಯತ್ನಿಸೋಣ. ಈ ಬದುಕು ಹಾಗೆಯೇ. ಅಲೆಗಳು ನಿಂತ ಮೇಲೆ ಸಮುದ್ರದಲ್ಲಿ ಸ್ನಾನ ಮಾಡುವುದು ಅಸಾಧ್ಯ. ಈಜಲು ಕಲಿತ ನಂತರವೇ ನೀರಿಗೆ ಇಳಿಯುತ್ತೇನೆ ಅಂದರೆ ಅದು ಸಾಧ್ಯವಿಲ್ಲ. ಬದುಕು ಕೂಡ ಹಾಗೆಯೇ. ಆಸೆಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಅಷ್ಟು ಸುಲಭವಲ್ಲ. ಅದರ ಅವಶ್ಯಕತೆಯೂ ಇಲ್ಲ. ಬದಲಾಗಿ ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಆಸೆಗಳನ್ನು ಸರಿಪಡಿಸಿಕೊಂಡು ಸಮೃದ್ಧ ಜೀವನ ನಡೆಸುವುದೇ ಬುದ್ಧಿವಂತಿಕೆ. ಅಸಾಧ್ಯವೆಂಬುದು ಒಂದು ಪದವಲ್ಲ, ಪ್ರಯತ್ನ ಮಾಡದೇ ಇರುವುದಕ್ಕೆ ಕೈಲಾಗದವರು ಕೊಡುವ ಒಂದು ಕಾರಣ. ಕಂಡೂ ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸದಿ ಮೆರೆಯಬೇಕು. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ. ಹಾಸ್ಯ ಬ್ರಹ್ಮ ಬೀಚಿ ಆಡಿದ ಮಾತುಗಳು ಕೆಲವು. ಎಲ್ಲರಿಗಿಂತ ದೇವನು ದೊಡ್ಡವನು ನಿಜ, ಆದರೆ ದುಡ್ಡು
ದೇವರಿಗಿಂತಲೂ ದೊಡ್ಡದು ಎಂಬುದು ಲೌಕಿಕ ಸತ್ಯ. ಗೆಳೆಯನನ್ನು ಉಪ್ಪಿನಂತೆ ಬಳಸಬೇಕು, ಸಕ್ಕರೆಯಂತೆ ಸುರುವಿಕೊಳ್ಳಬಾರದು. ಮತವನ್ನಾಗಲಿ ಮಗಳನ್ನಾಗಲಿ ಅಯೋಗ್ಯರಿಗೆ ಕೊಡಬಾರದು. ಹಸಿವು ಚೆನ್ನಾಗಿದ್ದರೆ ಊಟ ಚೆನ್ನಾಗಿರುತ್ತದೆ. ಜೀವನವು ಬಸ್ಸಿನ ಪ್ರಯಾಣವಿದ್ದಂತೆ. ಓಡುವಾಗ ಬಹಳ ಗಾಳಿ, ನಿಂತಾಗ ವಿಪರೀತ ಸೆಕೆ. ವಾರದಲ್ಲಿ 3 ದಿನವಾದರೂ ನಗುತ್ತಾ ಇರಬೇಕು. ನಿನ್ನೆ, ಇವತ್ತು ಮತ್ತು ನಾಳೆ. ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಹಿರಿಯರ ಬಾಯಿಯಿಂದ ಬಂದ ನುಡಿಮುತ್ತುಗಳು. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಬೇರೆಯವರಿಗೂ ಕಳಿಸಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.